तस्मै श्री गुरवे नमः तस्मै श्री गुरवे नमो नमः सर्वमङ्गलमाङ्गल्ये शिवे सर्वार्थसाधके शरणे त्र्यम्बके गौरी नारायणे नमोस्तुते नारायणे नमोस्तुते नारायणे नमोस्तुते वन्दने अभिनंदने मयिलारलिंगेश्वरा शिवानंद जगद्गुरु महावन्दे मयिलारलिंगेश्वर वन्दे ओंकाರದ ನಾದದಲ್ಲಿ ಒಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವ ನಾಟ್ಯ ರಸವತ ಹರಿಸಲಿ ನಾಟ್ಯ ರಸವತ ಹರಿಸಲಿ शिवानंद महाराज की श्री मयिलारलिंगेश्वर महाराज की
ಎತ್ತಾಗ ಹೊಳ್ಯಾಡಿ ಹೆಂಗ್ ತಿಪ್ಪಲಾಗ ಹೊಡೆದ್ರು ಏನೂ ಕಾಣಂಗಿಲ್ಲ. ಕತ್ತಲ್ದಾಗ ಕತ್ಲಾದವ್ರು ನಾವು. ಕುರುಡ ಮಗ ಹುಟ್ಟೇದಂತ ತಂದೆ ತಾಯಿ ಸಹಿಸಕ್ಕಾಗಂಗಿಲ್ಲ. ಕುರುಡರಾಗಿ ಹುಟ್ಟೇವಂತ ನಾವು ಸುಮ್ಮನೆ ಕುಂದ್ರಕ್ಕಾಗಂಗಿಲ್ಲ. ಆ ತಾಯಿ ಸರಸ್ವತಿ ಆ ಸಂಗೀತ ಲೋಕನ ನಮ್ಗ ಕೊಟ್ಟಾಳೆ. ನಾವು ಸಾಧನೆ ಮಾಡಬೇಕು. ನಮ್ಮ ಎಲ್ಲ ಆಶಯಗಳನ್ನು ಈಡೇರಿಸಿಕೊಳ್ಳಬೇಕು. ಸಹನೆ ಬೇಕು ಸಾಧಕನಿಗೆ. ಕರೆದಾಗ ಬರಬೇಕು ಕರುಣಾಕರ. ಓಂಕಾರ ಶ್ರೀಕಾರ ಗೌರೀವರ ನಿಜ ಗುಣನು ನೀನೇ ಗುಣಶೇಖರ. ಸಕಲಾಯ ವರದಾಯ ಈಶಾಯ ನಮಃ ನಿಗುಣಾಯ ನಿಯಮಾಯ ಸರ್ವಾಯ ನಮಃ ವಾಸಿವನೆ ವಾಹನನೆ ಭದ್ರಾಯ ನಮಃ. ಕರೆದಾಗ ಬರಬೇಕು ಕರುಣಾಕರ ಜಯ ಮಾಡು ನೀನೊಮ್ಮೆ ಜಗದೀಶ್ವರ. ಓಂಕಾರ ಶ್ರೀಕಾರ ಗೌರೀವರ ನಿಜ ಗುಣನು ನೀನೇ ಗುಣಶೇಖರ. ಸಕಲಾಯ ವರದಾಯ ಈಶಾಯ ನಮಃ ನಿಯಮಾಯ ನಿಗುಣಾಯ ಸರ್ವಾಯ ನಮಃ ವಾಸಿವನೆ ವಾಹನನೆ ಭದ್ರಾಯ ನಮಃ. ಪಮ ಪನಮ ಪಮ ಪನಮ ಪಮ ಪನಮ ನೀಗ ಪಮ ಪನಮ ಪಮ ಪನಮ ನೀಗ ಪಮ ಪಮ ಪನಮ ಪಮ ಪನಮ ಪಮ ಪನಮ ನೀಗ ಪಮ ಪನಮ ಪಮ ಪನಮ ನೀಗ ಪಮ. ಹಣೆ ಮೇಲಿದೆ ವಿಭೂತಿಯು, ಕಣ್ಣಲ್ಲಿ ತುಂಬಿರುವುದು ಚಿರಕಾಂತಿಯು. ಮುಡಿ ಧರಿಸಿದೆ ಶಿರಗಂಗೆಯು, ಕೊರಳಲ್ಲಿ ಕಂಗೊಳಿಸುವ ರುದ್ರಾಕ್ಷಿಯು. ಶ್ರೀ ಪಾರ್ವತಿ ಪದಯೇ ಲೋಕಾಧಿಪತಯೇ ಶ್ರೀ ಪ್ರಭೂಷಿತನೆ ನಿನಗೆ ನಮೋ. ಚಂದ್ರವಶಾಗುಣನೆ ಶ್ರೀ ಶಂಭುಹರನೆ ಜಗದಾತಿ ವಂದಿಸನೆ ನಿನಗೆ ನಮೋ. ಸ್ವೀಕರಿಸುವ
ನಿರ್ಗುಣನು ಶ್ರೀ ಶಂಭುಹರನೆ ಜಗದಾತಿ ವಂದಿಸನೆ ನಿನಗೆ ನಮೋ ಸ್ವೀಕರಿಸುವ ಶ್ರೀಮನವಿಯ ಸ್ವೀಕರಿಸುವ ಶ್ರೀಮನವಿಯ ಗರಿ 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 ಗ ಮಗ 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 ನಮ ಸಾರಿ ಗರಿ 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 ಗ ಮಗ 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 ನಮ ಗರಿ 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 ಗ ಮಗ 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 ನಮ ಸಾರಿ ಗರಿ 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 ಗ ಮಗ 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 ನಮ ಗಮ ಪದ ನಿ ನಿ ಗಮ ಪದ ನಿ ಸಾ 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 ಗಮ ಪದ ನಿ ನಿ ಗಮ ಪದ ನಿ ಸಾ 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 ನಿ ಸ ನಿ ಗ ಪ ನಿ ಗಮ ಪದ ಮ ನಿ ಗ ಕರೆದಾಗ ಬರಬೇಕು ಕಲನಂದನ ದಯ ಮಾಡೋ ನೀನು ಜಗದೀಶ್ವರ ಓಂಕಾರ ಸಂಸಾರ ಬಂದೀವರ ಜಗುಡನು ನೀನು ಗುಣಶೇಖರ ಸಕಲಾಯ ವರದಾಯ ಈಶಾನ ನಮಃ ತ್ರಿಗುಣಾಯ ದಿಯಮಾಯ ಸರ್ವಾಯ ನಮಃ ಕಾಶಿಮನಿ ವಾಹನನೆ ಭದ್ರಾಯ ನಮಃ ಪಮ ಪರಮ ಪಮ ಪರಮ ಪಮ ಪರಮ ನೀಗ ಪಮ ಪರಮ ಪಮ ಪರಮ ನೀಗ ಪಮ ಪಮ ಪರಮ ಪಮ ಪರಮ ಪಮ ಪರಮ ನೀಗ ಪಮ ಪರಮ ಪಮ ಪರಮ ನೀಗ ಪಮ ನೀಗ ಪಮ ನೀಗ ಪಮ ನೀಗ ಪಮ. ದೇವ ಸಕಲ ಬ್ರಹ್ಮಾಂಡವನ್ನು ರಚಿಸುವ ಸೃಷ್ಟಿದಾತ ಈ ನಿಮ್ಮ ಭಕ್ತರ ಮೇಲೆ ಸ್ವಲ್ಪವಾದರೂ ಕರುಣೆ ಬರಬಾರದೆ ದೇವ. ಎಷ್ಟೇ ಬಡತನವಿದ್ದರೂ ಒಂದು ದಿನ ಕೂಡ ನಿನ್ನನ್ನು ನೆನೆಯದೆ ನಾನು ಒಂದು ತೊಟ್ಟು ನೀರು ಸಹ ಕುಡಿಯೋದಿಲ್ಲ. ಹೀಗಿರುವಾಗ ಇನ್ನು ಮೇಲಾದರೂ ನಮ್ಮನ್ನ ಈ ಹಾಳಾದ ಬಡತನದ ಬವಣೆಯಿಂದ ದೂರ ಮಾಡು ತಂದೆ, ದೂರ ಮಾಡು. ನಾನಿವತ್ತೇ ಮರ್ತೇ ಬಿಟ್ಟಿದ್ದೆ. ಇವತ್ತು ನೂಲುಣಿಮೆ ಅಂದರೆ ಅಣ್ಣ ತಂಗಿಯರ ಪವಿತ್ರ ಸಂಬಂಧದ ದಿನ. ಇಂದು ತಮ್ಮಂದಿರಿಗಾಗಲಿ ಅಣ್ಣಂದಿರಿಗಾಗಲಿ ಈ ರಕ್ಷಾಬಂಧವನ್ನು ಕಟ್ಟಿ ಅವರಿಂದ ಏನಾದರೂ ಇಸಿದುಕೊಳ್ಳುತ್ತಾರೆ. ಆದರೆ ನನ್ನ ಅಣ್ಣಂದಿರು ಬಡವರು. ಒಪ್ಪತ್ತಿನ ಗಂಜಿಗೂ ಪರದಾಡುತ್ತಿರುವಾಗ ಏನು ಇಸಿದುಕೊಳ್ಳಲಿದೇವಾ ಅವರ ಹತ್ತಿರ? ಹೌದು, ರುದ್ರನ ಕೆಲಸಕ್ಕೆ ಹೋದವನು ಇನ್ನೂ ಬರಲೇ ಇಲ್ಲ. ಯಾಕೋ ಏನೋ. ತಂಗಿ ತುಂಗ ಏನು ಮಾಡುತ್ತಿರುವೆ ಅಮ್ಮ? ಬಾಣ, ಈಗ ತಾನೇ ಆ ಪಾಂಡುರಂಗನ ಪೂಜೆ ಮುಗಿಸಿ ನನ್ನ ಅಣ್ಣಂದಿರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡು ತಂದೆ ಎಂದು ಬೇಡಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ನೀನು ಬಂದೆ ಅಣ್ಣ. ಹೌದಮ್ಮ, ಹೌದು. ನೀ ಪೂಜಿಸುವ ಆ ಶಿವಾನಂದರು ನಿನ್ನನ್ನು ಸರ್ಪಗಾವಲಿನಂತೆ ಕಾಯಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಿರುವೆ ನಮ್ಮ, ಬೇಡಿಕೊಳ್ಳುತ್ತಿರುವೆ. ಯಾಕಣ್ಣ ಏನೋ ವಿಚಾರಿಸ್ತಿರುವೆ? ಏನಿಲ್ಲಮ್ಮ, ಈ ದೇವರನ್ನ ದಿನನಿತ್ಯ ಪೂಜಿಸುವ ನಮ್ಮಂತಹ ದರಿದ್ರ ಬಡವರಿಗೆ ಇಲ್ಲ ಸಲ್ಲದ ಕಷ್ಟ ಕಾರ್ಪಣ್ಯಗಳನ್ನ ತಂದೊಡ್ಡುತ್ತಾನಮ್ಮ, ತಂದೊಡ್ಡುತ್ತ. ಅಂದ್ರೆ ಏನಣ್ಣ ನಿನ್ ಮಾತು? ತಂಗಿ, ನಮ್ಮ ತಂದೆ ಧರ್ಮರಾಯರು ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ 5 ಅಂಶಗಳನ್ನು ಇಟ್ಟುಕೊಂಡು ನಡೆಯುತ್ತಿದ್ದರು ಅಂತ ಇದೇ ನೀ ಪೂಜಿಸುವ ನಮ್ಮೂರಿನ ಶಿವಾನಂದರ ಜಾತ್ರೆಯಲ್ಲಿ ನಮ್ಮ ತಂದೆಯನ್ನು ಕೊಂದು ಅವರಲ್ಲಿದ್ದ 10 ಲಕ್ಷ ದೇವರ ದೇಣಿಗೆಯ ಹಣವನ್ನ ಲೂಟಿ ಮಾಡಿಕೊಂಡು ಪರಾರಿಯಾದರಮ್ಮ, ಲೂಟಿ ಮಾಡಿಕೊಂಡು
ಏನಾಯ್ತು? ತುಂಗ, ಏನಾಯ್ತಮ್ಮ? ಈಗೇಕೆ ಕೆಳಗೆ ಬಿದ್ದೆ? ಏನೂ ಇಲ್ಲಣ್ಣ, ಅದೇ ಅಪ್ಪನ ಸಾವಿನ ಸುದ್ದಿ ಹೇಳಿದೆಲ್ಲ, ಅದಕ್ಕೆ ಸ್ವಲ್ಪ ಮೂರ್ಛೆ ಬಂದಂತಾಗಿ ಬಿದ್ದುಬಿಟ್ಟೆ ಅಣ್ಣ. ಅಷ್ಟೇನಾ? ಹೋಗಲಿ ಬಿಡಮ್ಮ. ನಾನು ನಿನ್ನ ಮುಂದೆ ಹೇಳಬಾರದಿತ್ತು. ಏನೋ ನನ್ನ ಮನಸ್ಸಿಗೆ ತಳಮಳ ಉಂಟಾಗಿ ನನಗೆ ತಿಳಿಯದೆ ನನ್ನ ಮನಸ್ಸು ನಿನ್ನ ಮುಂದೆ ಹೇಳಿಬಿಟ್ಟಿತ್ತಮ್ಮ. ಹೇಳಣ್ಣಯ್ಯ, ಅದ್ಯಾವ ಮಾತು? ಅದೇನೋ ಮಾತು ನಡೆಸ್ಕೊಡ್ತೀಯ ಅಂತ ಹೇಳ್ದಲ್ಲಣ್ಣ, ಹೇಳಣ್ಣ, ಅದ್ಯಾವ ಮಾತು ಅಂತ. ತಂಗಿ, ನನ್ನ ತಮ್ಮನಿಗೆ ನಮ್ಮ ತಂದೆ ಕೊಲೆಯಾಗಿ ಸತ್ತು ಹೋದರೆಂದು ಹೇಳಬೇಡಮ್ಮ, ಹೇಳಬೇಡ. ಆಯ್ತಣ್ಣ, ಹಾಗೇ ಆಗಲಿ. ನನ್ನ ಹೆತ್ತ ತಂದೆ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಾನು ಅವನಿಗೆ ಹೇಳೋದಿಲ್ಲ. ಆದರೆ ಈ ವಿಷಯನ ಭದ್ರಣ್ಣನಿಗೆ ಯಾಕೆ ಹೇಳಬಾರ್ದು? ಯಾಕೂ ಇಲ್ಲಮ್ಮ. ನನ್ನ ತಮ್ಮನಿಗೆ ನನ್ನ ತಂದೆ ಕೊಲೆಯಾಗಿ ಸತ್ತು ಹೋದರೆಂದು ಗೊತ್ತಾದರೆ ಅವನು ವೀರಭದ್ರನಂತೆ ರುದ್ರಾವತಾರ ತಾಳಿ ಬಿಡುತ್ತಾನಮ್ಮ, ರುದ್ರಾವತಾರ ತಾಳಿ ಬಿಡುತ್ತಾನೆ. ಮೊದಲೇ ಅವನು ಕಲಿತವ. ಈ ವಿಷಯ ಅವನಿಗೆ ಏನಾದರೂ ಗೊತ್ತಾದರೆ ಅವರು ಯಾರು ಅಂತ ನನ್ನ ಕೇಳಿಬಿಡುತ್ತಾನೆ. ಹಾಗೇನಾದರೂ ನಾನು ಹೇಳಿದರೆ ಏನಾದರೂ ಅನಾಹುತ ಆಗಬಹುದೆಂದು ಅಂಜಿಕೆಯಮ್ಮ, ಅಂಜಿಕೆ. ಮೊದಲೇ ಅವನು ಕಲಿತು ನಿರುದ್ಯೋಗಿಯಾಗಿ ತಿರುಗಾಡುವುದನ್ನ ನನ್ನಿಂದ ನೋಡಲಿಕ್ಕೆ ಆಗುತ್ತಿಲ್ಲ. ಅದಕ್ಕೆ ಅವನು ಯಾವುದಾದರೂ ಒಂದು ಕೆಲಸವನ್ನ ನೋಡಿಕೊಂಡು ಅವನ ಕಾಲು ಮೇಲೆ ನಿಂತುಕೊಳ್ಳಲಿ. ಓಹೋ ತುಂಗ, ಇದೇನಮ್ಮ ನಿನ್ನ ಕೈಯಲ್ಲಿ ಹೂವು? ಅಯ್ಯೋ, ಇದು ಹೂ ಅಲ್ಲಣ್ಣ, ಇದು ರಕ್ಷಾಬಂಧನ. ಇದನ್ನ ನಿಮ್ಮ ಕಟ್ಟೋಕಂತಾನೆ ತಂದಿದ್ದೀನಿ. ಹಾಗಾದರೆ ಕಟ್ಟಮ್ಮ. ಯಾಕಮ್ಮ ಸುಮ್ಮನೆ ನಿಂತು ಬಿಟ್ಟೆ? ಹಾಗಲ್ಲಣ್ಣ, ನೀನ್ ಹೇಳ್ದಾಗೆ ಇವತ್ತು ನನ್ನ ಮುದ್ದಿನ ಅಣ್ಣಂದಿರಿಗೆ ರಾಖಿ ಕಟ್ಟುವ ರಕ್ಷಾಬಂಧನ ದಿವಸ. ಓಹೋ, ಇವತ್ತು ನೂಲು ಹುಣ್ಣಿಮೆ ಅಲ್ಲವೇ? ಕಟ್ಟಮ್ಮ, ಕಟ್ಟು. ಸ್ವಲ್ಪ ತಡಿ ಅಣ್ಣ, ಅಲ್ಲೋಡು ಭದ್ರಣ್ಣನು ಬರ್ತಾ ಇದ್ದಾನೆ. ಅವನು ಬರ್ಲಿ, ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ಕಟ್ಬಿಡ್ತೀನಿ. ಏನಮ್ಮ ತುಂಗ, ಯಾರನ್ನೋ ನೋಡುವಂತೆ ಕಾಣುತ್ತದೆ? ಇನ್ಯಾರ ದಾರಿ ನೋಡೋದಣ್ಣ? ಭದ್ರಣ್ಣ, ನಾವಿಬ್ರು ಸೇರಿ ನಿನ್ ದಾರಿನೇ ನೋಡ್ತಾ ಇದ್ವಿ. ಯಾಕೆ ಹೇಳು? ಇವತ್ತು ನೂಲು ಹುಣ್ಣಿಮೆ, ಅದಕ್ಕಾಗಿ. ಹಾಗಾದರೆ ನಮಗೆ ರಾಖಿ ಕಟ್ಟೋದಿಲ್ಲೇನಮ್ಮ? ಇದೇನಣ್ಣ ನಿನ್ ಮಾತು? ನೋಡು, ನನ್ನ ಅಣ್ಣಂದಿರಿಗೆ ರಾಖಿ ಕಟ್ಟಬೇಕು ಅಂತಾನೆ ಕೈಯಲ್ಲಿ ಕಾಸಿಲ್ದೆ ಹೋದ್ರು. ಈ ಊರಿನ ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡಿ ಅವ್ರು ಕೊಟ್ಟಿರೋ ದುಡ್ಡಿನಿಂದ ನನ್ನ ಅಣ್ಣಂದಿರಿಗೆ ರಕ್ಷಾಬಂಧನ ತಂದಿದ್ದೀರಣ್ಣ. ಏನಂದೆ? ಆ ಬಂಡ ಶ್ರೀಮಂತರ ಮನೆ ಕೆಲಸ ಮಾಡಿ ತಂದೆಯಾ? ಯಾಕಮ್ಮ, ಯಾಕೆ ಹೀಗೆ ಮಾಡಿದೆ? ನಿನ್ನ ಅಣ್ಣಂದಿರು ಯಾವ ಕೊರತೆ ಮಾಡಿದ್ದಾರೆಂದು ಇಂಥ ಕೆಲಸ ಮಾಡಿಬಿಟ್ಟೆ. ನಿನಗೆ ತಂದೆ ತಾಯಿಯ ನೆನಪು ಬಾರದಂತೆ ನಿನಗೆ ತಂದೆ ತಾಯಿಯ ಪ್ರೀತಿಯನ್ನ ಕೊಟ್ಟು ನಿನ್ನ ಮುದ್ದಿನಿಂದ ಸಾಕಿ ಸಲುವಿದ್ದಕ್ಕೆ ನಿನ್ನ ಅಣ್ಣಂದಿರಿಗೆ ಒಳ್ಳೆ ಮರ್ಯಾದೆಯನ್ನೇ ಕೊಟ್ಟು ಬಿಟ್ಟೆಯಮ್ಮ. ಯಾಕಮ್ಮ, ಯಾಕಮ್ಮ ಹೀಗೆ ಮಾಡಿದೆ? ನಿನ್ನ ಅಣ್ಣಂದಿರು ಏನು ಕಡಿಮೆ ಮಾಡಿದ್ದಾರೆಂದು ಇಂಥ ಕೆಲಸ ಮಾಡಿಬಿಟ್ಟೆ. ಹೇಳಮ್ಮ, ಹೇಳು. ಹೌದಮ್ಮ ತುಂಗ, ಯಾಕಮ್ಮ ತುಂಗ, ಆ ಶ್ರೀಮಂತರ ಮನೆ ಕೆಲಸ ಮಾಡುವಂತ ಕಷ್ಟ ನಾವೇನಮ್ಮ ನಿನಗೆ ಕೊಟ್ಟಿದ್ದೇವೆ? ಇಲ್ಲ ಅಣ್ಣ, ಇಲ್ಲ, ನಂದೇ ತಪ್ಪ ಹೋಯ್ತು. ನೋಡು, ದಯವಿಟ್ಟು ಇದು ಒಂದು ಸಲ ಈ ನಿಮ್ಮ ಮುದ್ದಿನ ತಂಗಿಯನ್ನ ಕ್ಷಮಿಸ್ಬಿಡಣ್ಣ. ಇನ್ಮೇಲೆ ಯಾವತ್ತು ನಿಮ್ಮ ಮನಸ್ಸಿಗೆ ನೋವಾಗೋ ಕೆಲಸ ನಾನು ಇನ್ನೆಂದಿಗೂ ಮಾಡೋದಿಲ್ಲಣ್ಣ. ಮೇಲಮ್ಮ, ಒಮ್ಮೆ ಮಾಡಿದ ತಪ್ಪನ್ನು ಯಾವತ್ತೂ ಮಾಡಕೂಡದು, ತಿಳಿಯುತ್ತೆ? ಆಯ್ತಣ್ಣ, ಹಾಗೆ ಆಗಲಿ. ಹೌದಮ್ಮ, ಅಣ್ಣ ಹೇಳಿದಂತೆ ಯಾವತ್ತೂ ಅಣ್ಣನ ಮನಸ್ಸನ್ನು ನೋಯಿಸಬೇಡಮ್ಮ. ಅವನು ನಮ್ಮ ತಂದೆ ತಾಯಿಗಿಂತ ಮೀಲಾದವನು, ತಿಳಿಯುತ್ತೇನಮ್ಮ?
ಏನಮ್ಮ ಹಾಗೆ ನಿಂತು ಬಿಟ್ಟೆ? ಬೇಗ ಕಟ್ಟಮ್ಮ ನಿನ್ನ ಅಣ್ಣಂದಿರಿಗೆ ರಾಖಿ. ರಾಖಿನ ಅಷ್ಟು ಬೇಗ ಕಟ್ಟೋಕ್ಕಾಗಲ್ಲಣ್ಣ, ಒಂದು ನಿಮಿಷ ತಡೀರಿ, ಬಂದೆ. ರುದ್ರಣ್ಣ, ಭದ್ರಣ್ಣ, ಈಗ ಹೇಳಿ, ನಿಮ್ಮ ಮುದ್ದಿನ ತಂಗಿಗೆ ಉಡುಗೊರೆಯಾಗಿ ಏನ್ ತಂದಿದ್ದೀರಿ ಅಂತ? ಸ್ವಲ್ಪ ತಡಿಯಮ್ಮ ತುಂಗ, ನಿಧಾನವಾಗಿರೋ. ನೋಡಮ್ಮ ತುಂಗ, ನೀನು ಮದುವೆಯಾಗಿ ಗಂಡನ ಮನೆಗೆ ಹೋದರೂ ಈ ಉಡುಗೊರೆ ನಿನ್ನ ಹತ್ತಿರಾನೇ ಇರಬೇಕು. ಯಾಕೆ ಹೇಳು? ಯಾಕಂದ್ರೆ ನಾವಿಬ್ರು ನಿನ್ ಜೊತೆ ಸದಾ ಇರ್ತೀವಿ ಅಂತ, ತಿಳಿಯುತ್ತೆ?
ಹೌದಣ್ಣ, ಹೊಟ್ಟೆ ತುಂಬಾ ಶಿವಾಗಿದೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಭದ್ರ ತುಂಗ, ನನಗೂ ಯಾಕೋ ಬಹಳ ಹಸಿವೆ ಇದೆ. ನಡೀರಿ ಎಲ್ಲರೂ ಸೇರಿ ಊಟ ಮಾಡೋಣ.